ನೋಡಲಿಕ್ಕೆ ಇಷ್ಟ ಆದರೆ ಇದು ಡಿಸೈನನ್ನು ನಾನು ಹೇಗೆ ಮಾಡಿದ್ದೀನಿ ಅಂತ ಬನ್ನಿ ಕಲಿಯೋಣ. ಮತ್ತು ರಿಕ್ವೆಸ್ಟ್ ಉಂಟು, ಪ್ಲೀಸ್ ವಿಡಿಯೋನು ಪೂರ್ತಿಯಾಗಿ ನೋಡಿ, ನಿಮಗೆ ಸರಿ ಗೊತ್ತಾಗ್ತದೆ ನಾನು ಇದನ್ನು ಹೇಗೆ ಮಾಡಿದ್ದೀನಿ ಅಂತ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಹೆಲೋ ಫ್ರೆಂಡ್ಸ್, ಇದು ನೋಡಲಿಕ್ಕೆ ತುಂಬ ದೊಡ್ಡದು ಕಾಣಿಸ್ತಾ ಉಂಟು, 1 kg ಅಷ್ಟು. ಆದರೆ ಇದು 1 kg ಅಲ್ಲ, ಇದು ಕೇವಲ ಹಾಫ್ kgಯಲ್ಲಿ ನಾನು ಇದು ಪಿಯಾನೋ ಕೇಕ್ ಡಿಸೈನ್ ಮಾಡಿದ್ದೇನೆ. ಸೊ ಸೇಮ್ ಹಾಫ್ kgದು ಬೇಸ್, ಅಂದರೆ ನಾನು ಹಾಫ್ kg ಅಲ್ಲ, ಹಾಫ್ kgಗಿಂತ ಸ್ವಲ್ಪ ಜಾಸ್ತಿ ಬೇಸನ್ನು ತಗೊಳ್ತೀನಿ. ಇದನ್ನು ನಾನು 6 ಇಂಚ್ ಕೇಕ್ ಟಿನ್ನಲ್ಲಿ ಮಾಡಿದ್ದೇನೆ, ಯಾಕಂದರೆ ಪಿಯಾನೋದು ಶೇಪ್ ಸ್ವಲ್ಪ ನನಗೆ ದೊಡ್ಡದು ಬೇಕಿತ್ತು. ಇದು ಕೇಕನ್ನು ನಾನು 2 ಲೇಯರ್ ಮಾಡಿದ್ದೇನೆ. ಸೊ 2 ಲೇಯರ್ ಯಾಕೆಂದರೆ ಒಂದು ಲೇಯರ್ ಕೆಳಗೆದು, ಇನ್ನೊಂದು ಲೇಯರ್ಗೆ ನಾನು 2 ಪೀಸ್ ಮಾಡಿದ್ದೇನೆ. ನೀವು ನೋಡಿದ ಹಾಗೆ ವಿಡಿಯೋದಲ್ಲಿ ನಾನು ಒಂದು ಲೇಯರನ್ನು 3/4 ಮತ್ತು ಒಂದನ್ನು 1/4 ಆಡಿಗೆ ಕಟ್ ಮಾಡಿದ್ದೇನೆ. ಇದು ವೈಟ್ ಫಾರೆಸ್ಟ್ ಕೇಕ್ ಫ್ಲೇವರ್, ಮತ್ತು ಇದಕ್ಕೆ ಎಕ್ಸ್ಟ್ರಾ ನಟ್ಸ್ ಬೇಕಂತ ಹೇಳಿದ್ದಾರೆ. ಸೊ ಇದನ್ನು ನಾನು ವೈಟ್ ಚಾಕ್ಲೇಟ್, ಚೆರೀಸ್ ಮತ್ತು ಕ್ಯಾಶ್ಯೂ ನಟ್, ಬಾದಾಮಿನಿಂದ ಫಿಲ್ ಮಾಡ್ತಾ ಇದ್ದೀನಿ. ಇದರ ಮೇಲೆ ಇನ್ನೊಂದು ಲೇಯರ್ ಬರ್ತದೆ. ಸೊ ನೋಡಿ, ಇದ್ದ ಹಾಗೆ ಹೀಗೆ ಇಡಲಿಕ್ಕೆ ಉಂಟು. ಸೊ ಸ್ವಲ್ಪ ಕೇರ್ಫುಲ್ಲಾಗೆ ಮಾಡಲಿಕ್ಕೆ ಉಂಟು. ಇದು ಕೇಕ್ ಸ್ವಲ್ಪ ಟೈಮ್ ತಾಗ್ತದೆ, ಯಾಕಂದರೆ ಇದು ನಾರ್ಮಲ್ ಕೇಕ್ದಾಗೆ ಇಲ್ಲ, ಇದರಲ್ಲಿ ಶೇಪ್ ನಮಗೆ ಕೊಡಲಿಕ್ಕೆ ಉಂಟು. ಮತ್ತು ಆ ಥರನೇ ಕೇರ್ಫುಲ್ಲಾಗೆ ಫಿಲ್ಲಿಂಗ್ ಮಾಡಲಿಕ್ಕೆ ಉಂಟು. ನೋಡಿ, ಸೋಕಿಂಗ್ ಸಹ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು, ಯಾಕಂದರೆ ಸೋಕಿಂಗ್ ಕೆಳಗೆ ಹೋದರೆ ಇದು ನಾವು ವೈಟ್ ಕ್ರೀಮ್ನಿಂದ ಫಿಲ್ ಮಾಡಿದ್ದೀರ ಬೇಸ್, ಅದಕ್ಕೆ ಹೋಗ್ತದೆ. ಸೊ ತುಂಬ ಕೇರ್ಫುಲ್ಲಾಗಿ ಡಿಸೈನರ್ ಕೇಕ್ ಮಾಡಲಿಕ್ಕೆ ಇರ್ತದೆ, ತುಂಬ ಪೇಷನ್ಸ್ ಬೇಕು, ತುಂಬ ಟೈಮ್ ಸಹ ಆಗ್ತದೆ. ಸೊ ಇದು ನೆಕ್ಸ್ಟ್ ಸೆಕೆಂಡ್ ಲೇಯರ್ದು ನಾನು ಫಿಲ್ಲಿಂಗ್ ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ಆ ಥರ್ಡ್ ಲೇಯರ್ ಉಂಟಲ್ಲ, ಅದು 1/4 kg. ಸೊ ನಾನು ಅಷ್ಟೇ ಜಾಗದಲ್ಲಿ ಇದನ್ನು ಇದು ಫಿಲ್ಲಿಂಗ್ ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ಈ ಪ್ರಕಾರನೇ ಫಿಲ್ಲಿಂಗ್ ಮಾಡಲಿಕ್ಕೆ ಉಂಟು, ಮತ್ತು ಆ ಬೇಸನ್ನು ಮೇಲೆ ಇಡಲಿಕ್ಕೆ ಉಂಟು. ಈ ಥರ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ, ಮಾಡಲಿಕ್ಕೆ ಸಹ ನನಗೆ ಖುಷಿಯೇ ಡಿಸೈನರ್ ಕೇಕ್. ಆದರೆ ಸ್ವಲ್ಪ ಟೈಮ್ ನನಗೆ ನಾರ್ಮಲ್ ಕೇಕಿಂದ ಜಾಸ್ತಿ ಇಡಲಿಕ್ಕೆ ಸಿಗ್ತದೆ. ಫಿಲ್ಲಿಂಗ್ ಯಾವುದು ಇದ್ದರೆ ಡಿಸೈನರ್ ಕೇಕ್ದು ಕೇರ್ಫುಲ್ಲಾಗಿ ನೋಡಿ ಮಾಡಲಿಕ್ಕೆ ಉಂಟು. ಸೊ ನಾರ್ಮಲ್ ಆದರೆ ನಾವು ಹಾಕ್ತೀವಿ ಸ್ಕ್ರ್ಯಾಪರ್ನಿಂದ, ಅದನ್ನು ಪ್ಲೇನ್ ಮಾಡ್ತೀನಿ, ಇದು ಹಾಗೆ ಇಲ್ಲ. ಇದನ್ನು ತುಂಬ ನೋಡಿ, ತುಂಬ ಟೈಮ್ ಸಹ ಆಗ್ತದೆ. ಇದು ಫುಲ್ ನಮಗೆ ಕ್ರಮ್ ಕೋಟ್ ಮಾಡಿ ನಾನು ಇಟ್ಟಿದ್ದೇನೆ. ಕ್ರಮ್ ಕೋಟ್ ಮಾಡಲಿಕ್ಕೆ ತುಂಬ ಟೈಮ್ ತಾಗಿತ್ತು. ನೆಕ್ಸ್ಟ್ ಮೇನ್ ಕೋಟಿಂಗ್ಗೆ ಸಹ ನೀವು ಅವಸರ ಮಾಡೋದಾಗೆ ಇಲ್ಲ, ನಿಧಾನದಿಂದನೇ ಇದನ್ನು ಮಾಡಬೇಕಾಗ್ತದೆ. ಮತ್ತು ಕ್ರೀಮ್ ಸಹ ಸ್ವಲ್ಪ ಜಾಸ್ತಿ ಯೂಸ್ ಆಗ್ತದೆ ಡಿಸೈನರ್ ಕೇಕಲ್ಲಿ, ಯಾಕಂದರೆ ನೋಡಿ ಲೇಯರ್ ಹಾಗೆ ಉಂಟು, ನಿಮಗೆ ತುಂಬ ಕ್ರೀಮ್ ಯೂಸ್ ಇಲ್ಲಿ ಆಗ್ತದೆ, ನಾರ್ಮಲ್ ಕೇಕ್ದಾಗೆ ಇಲ್ಲ. ಸೊ ಈ ಥರ ಪ್ಲೇನ್ ಮಾಡಲಿಕ್ಕೇ ಟೈಮ್ ಆಗ್ತದೆ. ಸಪೋಸ್ ಪ್ಲೇನ್ ಆಗಲಿಲ್ಲ ಆದರೆ ಪುನಃ ಅದನ್ನು ಕರೆಕ್ಟಾಗಿ ಲೆವೆಲ್ ಮಾಡಲಿಕ್ಕೆ ಉಂಟು, ಆ ಲೆವೆಲ್ ಶೇಪ್ ಕರೆಕ್ಟ್ ಬರೋ ತನಕ ಮಾಡಲಿಕ್ಕೆ ಉಂಟು. ಮಕ್ಕಳಿಗೆ ರಜೆ ಆಗ್ತಾ ಉಂಟು, ಅದಕ್ಕೆ ಅವ್ರದ್ದು ವಾಯ್ಸ್ ಸಹ ಇಲ್ಲಿ ನಿಮಗೆ ಕೇಳ್ತಾ ಇರ್ಬೋದು. ಸ್ಲೋ ಆಗಿ ಅವರು ಬೊಬ್ಬೆ ಹಾಕ್ತಾ ಇರ್ತಾರೆ, ಆ ವಾಯ್ಸನ್ನು ನೀವು ನೆಗ್ಲೆಕ್ಟ್ ಮಾಡಿ ಈ ವಿಡಿಯೋದಲ್ಲಿ ಸ್ವಲ್ಪ ಗಮನ ಕೊಡಿ. ಸೊ ಈ ಥರ ಆಯಿಲ್ ಬ್ರಷ್ನಿಂದ ನಾನಿಲ್ಲಿ ವುಡ್ ಎಫೆಕ್ಟ್ ಕೊಟ್ಟಿದ್ದೇನೆ. ಅದರ ಮುಂಚೆ ನಾನು ಬ್ರೌನ್ ಕಲರ್ ಸ್ವಲ್ಪ ಮಾಡಿದ್ದೇನೆ. ಸೊ ಮತ್ತು ಅದನ್ನು ಫುಲ್ ಇಲ್ಲಿ ಸ್ಪ್ರೆಡ್ ಮಾಡಿ ಪ್ಯಾಲೆಟ್ ನೈಫ್ ಮತ್ತು ಸ್ಕ್ರ್ಯಾಪರ್ನಿಂದ ಇದನ್ನು ಈವನ್ ಮಾಡಿದ್ದೇನೆ, ಮತ್ತು ಇದನ್ನು ಪುನಃ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಮತ್ತು ಈ ಥರ ಅದು ನಾನು ಪಿಯಾನೋ ಇಫೆಕ್ಟ್ ಕೊಡ್ತಾ ಇದ್ದೀನಿ. ಅದು ಗನಾಶ್ನಿಂದ, ಅಂದರೆ ನಾನು ಯಾವುದರಲ್ಲಿ ಹೆಸರು ಬರೀತೇನೆ ಕೇಕ್ ಮೇಲೆ, ಅದರಲ್ಲಿ ನಾನು ಇದು ಡಿಸೈನ್ ಇಲ್ಲಿ ಕೊಟ್ಟಿದ್ದೇನೆ. ಮತ್ತು ನೀವು ಬಾರ್ಡರ್ ಹೀಗೆ ಕೊಡ್ಬೋದು, ನಿಮಗೆ ಇಷ್ಟ ಇಲ್ಲ ಆದರೆ ಬಿಡ್ಬೋದು, ಹೇಗೆ ಸಹ ಮಾಡ್ಬೋದು. ಸೊ ಈ ಥರ ನಾನು ಬಾರ್ಡರ್ ಸಹ ಇದು ಕೊಟ್ಟಿದ್ದೇನೆ. ಬಾರ್ಡರ್ ಕೊಟ್ಟ ಮೇಲೆ ಸ್ವಲ್ಪ ಲುಕ್ ಆಗಿ ಕಾಣಿಸ್ತದೆ. ಸೊ ಅದಕ್ಕೆ ಬಾರ್ಡರ್ ಇಂಪಾರ್ಟೆಂಟ್ ಅಂತ ನಾನು ಯಾವಾಗ ಸಹ ಹೇಳ್ತೀನಿ. ಸೊ ಮತ್ತು ಪಿಯಾನೋ ಡಿಸೈನ್ ಅಂದರೆ ಮ್ಯೂಸಿಕ್ ಮೇಯ್ನ್ ಇರಲೇಬೇಕಲ್ಲ. ಸೊ ಈ ಥರದ್ದು ನಾನು ಮ್ಯೂಸಿಕ್ದು ಸೈನ್ಸ್ ಎಲ್ಲ ಇಲ್ಲಿ ಬಿಡ್ತಾ ಇದ್ದೀನಿ. ಸೊ ಇದು ಬಿಟ್ಟ ಮೇಲೆ ಸ್ವಲ್ಪ ಇನ್ನೂ ಪುನಃ ಲುಕ್ ಬಂದಿದೆ ಪಿಯಾನೋಗೆ. ಸೊ ಈ ಥರ ನೀವು ಸಹ ಯಾವುದು ಡಿಸೈನ್ ಹೀಗೆ ಕೊಡ್ಬೋದು. ನೋಡಿ, ಹಾಫ್ kgಯಲ್ಲಿ ಎಷ್ಟು ಚೆಂದ ಡಿಸೈನರ್ ಕೇಕ್ ಸಹ ಮಾಡೋದು ಆಗೋದಿಲ್ಲ ಅಂತ ಇಲ್ಲ, ಆಗ್ತದೆ. 1 kgನಿಂದ ಸ್ವಲ್ಪ ಕಷ್ಟ ಆಗ್ಬೋದು, ಸಣ್ಣದು ಮಾಡಲಿಕ್ಕೆ ಉಂಟಲ್ಲ ಹಾಗೆ. ಮತ್ತು ನಾನಿಲ್ಲಿ ತಗೊಂಡಿದ್ದೇನೆ ಗೋಲ್ಡನ್ ಡಸ್ಟ್, ಇದಕ್ಕೆ ಸ್ವಲ್ಪ ಗೋಲ್ಡನ್ ಎಫೆಕ್ಟ್ ಕೊಡಲಿಕ್ಕೆ. ಸೊ ಗೋಲ್ಡನ್ ಡಸ್ಟ್ ಹಾಕಿದ ಮೇಲೆ ಪುನಃ ಶೈನ್ ಆಗ್ತಾ ಉಂಟು ಇದು ಕೇಕ್. ಸೊ ನೋಡಿದ್ರಲ್ಲ, ಸುಲಭ ಮೆಥಡ್ನಲ್ಲಿ ನಾನು ನಿಮಗೆ ಇದು ಕೇಕ್ ಮಾಡಿ ತೋರಿಸಿದ್ದೇನೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.